ಶ್ರೀ ವಾಮನ ಪುರಾಣಂ 86ನೆಯ ಅಧ್ಯಾಯವು. ಪುಲಸ್ತ್ಯರು ಹೇಳುತ್ತಾರೆ, ಬ್ರಾಹ್ಮಣ ದ್ರೋಹಿಯಾಗಿಯೋ, ಪಿಶುನ ಸ್ವಭಾವವುಳ್ಳವನಾಗಿಯೋ, ಪರಪೀಡಿಯಲ್ಲೇ ಅಭಿರುಚಿ ಉಳ್ಳವನಾಗಿಯೋ, ನಿರ್ಧತೆಯಿಂದ ಕೂಡಿದವನಾಗಿಯೋ ಇದ್ದ ಕ್ಷುದ್ರನಾದ ಒಬ್ಬ ಕ್ಷತ್ರಿಯ ಅಧಮನಿದ್ದನು. ಪಿತೃಗಳನ್ನು, ದೇವತೆಗಳನ್ನು, ಬ್ರಾಹ್ಮಣರನ್ನೂ ಸಹ ಅವನು ತನ್ನ ಜೀವಮಾನದಲ್ಲಿ ಯಾವಾಗಲೂ ಪೂಜಿಸಲೇ ಇಲ್ಲ. ಅವನು ತನ್ನ ಆಯಸ್ಸೆಲ್ಲ ಕಳೆದ ನಂತರ ಘೋರವಾದ ರಾಕ್ಷಸ ಜನ್ಮಕ್ಕೆ ಹೊಂದಿದನು. ಪಾಪಿಗಳಲ್ಲಿ ಅಗ್ರೇಸರನಾದ ಆ ರಾಕ್ಷಸನು ಈ ವಿಧವಾದ ಪೂರ್ವಜನ್ಮದ ಕರ್ಮದೋಷದಿಂದ ರಾಕ್ಷಸನಾದುದಲ್ಲದೆ ಆ ದೋಷದಿಂದಲೇ ಮತ್ತೂ ಪ್ರಬಲವಾದ ರಾಕ್ಷಸ ಪ್ರವೃತ್ತಿಗೆ ತಕ್ಕಂತೆ ಕ್ರೂರರಾದವರ ಸಹವಾಸ ಹೊಂದಿ ಜೀವಿಸತೊಡಗಿದನು. ಇದೇ ರೀತಿಯಾಗಿ ಪಾಪಕರ್ಮದಲ್ಲಿ ಆಸಕ್ತನಾದ ಆ ರಾಕ್ಷಸನಿಗೆ 100 ವರ್ಷಗಳು ಕಳೆದವು. ಆದರೂ ಹಿಂದಿನ ಆ ಕರ್ಮದ ವಾಸನಾಬಲದಿಂದ ಸರಿಯಾದ ಬೇರೆ ವೃತ್ತಿಯು ಅವನ ಮನಸ್ಸಿಗೆ ರುಚಿಸಲೇ ಇಲ್ಲ. ಆ ರೀತಿಯಾದ ಜಿಗುಪ್ಸಿತ ವ್ಯಾಪಾರವುಳ್ಳ ಆ ರಾಕ್ಷಸನು ಯಾವ ಪ್ರಾಣಿಯನ್ನು ನೋಡುತ್ತಾನೆಯೋ ಅದನ್ನೆಲ್ಲ ಕೈಗಳಿಂದ ತೆಗೆದು ಭಕ್ಷಿಸಲಾರಂಭಿಸಿದನು. ಈ ರೀತಿ ಪ್ರಾಣಿ ವಧದಿಂದಲೇ ಜೀವಿಸುತ್ತಾ ದುರಾಚಾರಪರನಾದ ಆ ರಾಕ್ಷಸನಿಗೆ ಹೀಗೆಯೇ ಬಹಳ ಕಾಲವೂ ಕಳೆಯಿತು. ವಯಸ್ಸು ಪರಿಣಾಮ ಹೊಂದುತ್ತಾ ಬಂದಿತ್ತು. ಒಂದಾನೊಂದು ದಿನ ಆ ರಾಕ್ಷಸನು ನದಿಯ ತೀರದಲ್ಲಿ ತಪಸ್ಸನ್ನು ಮಾಡುತ್ತಾ ಮೇಲಕ್ಕೆತ್ತಲ್ಪಟ್ಟ ಬಾಹುಗಳುಳ್ಳ ಜಿತೇಂದ್ರಿಯನಾದ ಒಬ್ಬ ಮಹಾತ್ಮನನ್ನು ನೋಡಿದನು. ಆ ಮಹಾಪುರುಷನು ವಾಸುದೇವನನ್ನೇ ರಕ್ಷಕನನ್ನಾಗಿ ನಂಬಿ ಶುಚಿಯಾಗಿಯೂ ಯೋಗ ನಿರತನಾಗಿಯೂ ಇದ್ದು ಈ ರೀತಿಯಾದ ರಕ್ಷೆಯಿಂದ ರಕ್ಷಿಸಲ್ಪಡುತ್ತಾ ತಪಸ್ವಿಯಾಗಿರುತ್ತಿದ್ದನು. ಆ ತಪಸ್ವಿಯು ರಕ್ಷಣೆಗಾಗಿ ಹೊಂದಿದ್ದ ವಿಷ್ಣು ಪಂಜರವನ್ನು ನಿರೂಪಿಸುತ್ತಾರೆ. ನನ್ನ ಪೂರ್ವ ದಿಕ್ಕಿನಲ್ಲಿ ಚಕ್ರಧಾರಿಯಾದ ವಿಷ್ಣುವು, ದಕ್ಷಿಣ ದಿಕ್ಕಿನಲ್ಲಿ ಗದಾಧಾರಿಯಾದ ಆ ವಿಷ್ಣುವು ರಕ್ಷಿಸಲಿ. ಪಶ್ಚಿಮದಲ್ಲಿ ಶಾಂಗವೆಂಬ ಧನುರ್ಧಾರಿಯಾದ ಆ ವಿಷ್ಣುವೇ ರಕ್ಷಿಸಲಿ. ಉತ್ತರದಲ್ಲಿ ಖಡ್ಗಧಾರಿಯಾದ ಆ ವಿಷ್ಣುವು ರಕ್ಷಿಸಲಿ. ವಿದಿಕ್ಕುಗಳಲ್ಲಿ ಹೃಷಿಕೇಶನು, ಆ ವಿದಿಕ್ಕುಗಳ ಅಂತರ್ಭಾಗದಲ್ಲಿ ಜನಾರ್ದನನನ್ನು ರಕ್ಷಿಸಲಿ. ವರಾಹರೂಪಿಯಾದ ಆ ಹರಿಯು ಭೂಮಿಯಲ್ಲೂ ನೃಸಿಂಹನ ಆಕಾರ ಭಾಗದಲ್ಲಿಯೂ ನನ್ನನ್ನು ರಕ್ಷಿಸಲಿ. ತೀಕ್ಷ್ಣವಾದ ಅಲುಗಿನ ಅಗ್ರಭಾಗದಿಂದ ಜ್ವಲಿಸುತ್ತಾ ಸುದರ್ಶನವೆಂಬ ಚಕ್ರವು ತಿರುಗುತ್ತಿದೆ. ನೋಡಲು ಶಕ್ಯವಾದ ಆ ಚಕ್ರದ ಪ್ರಭೆಯಲ್ಲಿ ಪಿಶಾಚಗಳು, ರಾಕ್ಷಸರು ಎಲ್ಲರೂ ನಾಶ ಹೊಂದುವರು. ರಾಕ್ಷಸರು, ಭೂತ ಪಿಶಾಚಾದಿಗಳೇ, ಡಾಕಿನಿಯೇ ಮೊದಲಾದ ಪಿಶಾಚ ವಿಶೇಷಗಳು ಇವುಗಳನ್ನೆಲ್ಲ ನಾಶಪಡಿಸುವ ಮಹಾವಿಷ್ಣುವಿನ ಆ ಗದೆಯು ಸಹಸ್ರ ಮುಖವಾದ ತೇಜಸ್ಸನ್ನು ಹೊಂದಿ ನನ್ನ ಮೇಲ್ಭಾಗದಲ್ಲಿ ಮಾಂಸಾಹಾರಿಗಳಾದ ಘಾತುಕರನ್ನು ನಾಶಪಡಿಸಲಿ. ಆ ವಾಸುದೇವನ ಶಾಂಗವೆಂಬ ಧನುಸ್ಸಿನ ಠೀಂಕಾರವು ನನಗೆ ಶತ್ರುಗಳಾಗಿ ಬರುವ ತಿರ್ಯಕ್ ಜಂತುಗಳನ್ನು, ಮನುಷ್ಯ ಕೂಷ್ಮಾಂಡ ಪ್ರೇತಾದಿಗಳನ್ನು ನಾಶಪಡಿಸಲಿ. ಖಡ್ಗದ ಧಾರೆ ಎಂಬ ಜಲದಿಂದಲೂ ಪ್ರಕಾಶದಿಂದಲೂ ಧೀಕ್ಕರಿಸಲ್ಪಟ್ಟ ನನ್ನ ಶತ್ರುಗಳೆಲ್ಲರೂ ಗರುಡನಿಂದ ಸರ್ಪಗಳಂತೆ ಸೌಮ್ಯತೆಯನ್ನು ಹೊಂದಲಿ. ಯಾರು ಕೂಷ್ಮಾಂಡರಾಗಿರುವರೋ ಹಾಗೆಯೇ ದೈತ್ಯರು, ಯಕ್ಷರು, ರಾಕ್ಷಸರು, ಪಿಶಾಚಿಗಳು, ವಿನಾಯಕರೆಂಬ ಗ್ರಹ ವಿಶೇಷಗಳು, ಕ್ರೂರಿಗಳಾದ ಮನುಷ್ಯರು, ಪಕ್ಷಿಗಳು, ಸಿಂಹವೇ ಮೊದಲಾದ ದುಷ್ಟ ಪ್ರಾಣಿಗಳು, ಕಚ್ಚುವ ಪ್ರಾಣಿಗಳು, ಸರ್ಪಗಳು ಇವೆಲ್ಲವೂ ವಿಷ್ಣುವಿನ ಶಂಖ ಧ್ವನಿಯಿಂದ ತಡೆಯಲ್ಪಟ್ಟು ಸೌಮ್ಯಗಳಾಗಲಿ. ಯಾರು ಸಜ್ಜನರ ಮನಸ್ಸನ್ನೇ ಬೇರೆ ಕಡೆಗೆ ತಿರುಗಿಸಿ ಅಪಹರಿಸುತ್ತಾರೆಯೋ, ಯಾರು ಸದ್ವಿಷಯಕ ಸ್ಮೃತಿಗೆ ಅಡಚಣೆ ಮಾಡುತ್ತಾರೆಯೋ, ಬಲ ಮತ್ತು ತೇಜಸ್ಸುಗಳನ್ನು ನಾಶಪಡಿಸುವ ದುರ್ಮಾರ್ಗಕ್ಕೆ ಎಳೆಯುತ್ತಾರೆಯೋ, ಛಾಯಾ ವೃಕ್ಷಗಳನ್ನು ನಾಶಪಡಿಸುತ್ತಾರೆಯೋ, ಭೋಗ್ಯ ವಸ್ತುಗಳನ್ನು ಅಪಹರಿಸುತ್ತಾರೆಯೋ, ಯಾರು ವಸ್ತುವಿನ ಅಸಾಧಾರಣ ಸೌಂದರ್ಯಕ್ಕೆ ಧಕ್ಕೆ ತರುತ್ತಾರೆಯೋ ಇಂತಹವರೇ ಕೂಷ್ಮಾಂಡರು ಎಂದು ಕರೆಯಲ್ಪಡುತ್ತಾರೆ. ಇಂತಹವರೆಲ್ಲರೂ ವಿಷ್ಣುವಿನ ಚಕ್ರದ ವೇಗದಿಂದ ತಡೆಯಲ್ಪಟ್ಟು ನಾಶ ಹೊಂದಲಿ. ದೇವಾಧಿಪತಿಯಾದ ವಾಸುದೇವನ ಸಂಕೀರ್ತನೆಯಿಂದ ನನಗೆ ಸ್ಥಿರವಾದ ಬುದ್ಧಿಯೂ, ಸ್ಥಿರವಾದ ಮನಸ್ಸು, ಇಂದ್ರಿಯ ಸ್ಥೈರ್ಯವೂ ಉಂಟಾಗಲಿ. ಸ್ತೋತ್ರಾರ್ಹನಾಗಿಯೂ, ಪ್ರಭುವಾಗಿಯೂ, ಅಪರಿಮಿತ ಸ್ವರೂಪನಾಗಿಯೂ, ಶಾಶ್ವತನಾಗಿಯೂ ಇರುವ ಆ ಜನಾರ್ದನ ಮೂರ್ತಿಯು ನನ್ನ ಸಂಬಂಧವನ್ನು ಬಿಡದೆ ಯಾವಾಗಲೂ ಹಿಂಭಾಗದಲ್ಲಿಯೂ, ಮುಂಭಾಗದಲ್ಲಿಯೂ, ದಕ್ಷಿಣೋತ್ತರ ಪಾರ್ಶ್ವಗಳಲ್ಲಿಯೂ, ವಿದಿಕ್ಕುಗಳ ಅಂತರ ಭಾಗಗಳಲ್ಲಿಯೂ ನಿಯತವಾಗಿ ನಿಲ್ಲಲಿ. ಹರಿಯೇ ಹೇಗೆ ಪರಬ್ರಹ್ಮ ಸ್ವರೂಪನಾಗಿರುವನೋ ಹಾಗೆಯೇ ಅವನಿಗಿಂತ ಬೇರೆಯಾಗದಿರುವ ಜಗತ್ತಿನ ಸ್ವರೂಪವು ಆ ಕೇಶವನಿಗೆ ಸೇರಿದ್ದೇ ಆಗಿದೆ. ಆ ಅಚ್ಯುತನ ನಾಮ ಸಂಕೀರ್ತನದಿಂದ ಇರುವ ನನಗೆ ಸತ್ಯ ಸ್ವರೂಪನಾದ ಅವನ ಸಂಬಂಧವಿಲ್ಲದಿದ್ದರೆ ಅಂತಹ ಸ್ವರ್ಗವೂ ಸಹ ಅಶುಭಕರವಾಗಿಯೇ ವಿನಾಶಕವಾಗಿಯೂ ಆದೀತು.
ಇಲ್ಲಿ ಕೀರ್ತನಾದಿಗಳಿಂದ ಪರಮಾತ್ಮನ ಭಾವನೆಯು ಯಾರಿಗಿರುತ್ತದೆಯೋ ಅವನಿಗೆ ಜಗತ್ತೇ ಸ್ವರ್ಗದಂತೆ ಸುಖಕರವಾಗಿರುತ್ತದೆ ಎಂದು, ಅಂತಹ ಭಾವನೆ ಇಲ್ಲದಿರುವವನಿಗೆ ಸ್ವರ್ಗವೂ ಸಹ ನರಕದಂತೆ ಅಶುಭಕರವಾಗಿಯೂ ಆಗುತ್ತದೆ ಎಂದು ಅತ ತಸ್ಯ ಭಯಂ ಭವತಿ ಎಂಬ ತೈತರಿಯ ಶ್ರುತ್ಯರ್ಥವನ್ನು ಪ್ರತಿಪಾದಿಸಲಾಗಿದೆ. ಈ ರೀತಿ ಆತ್ಮರಕ್ಷಣೆಗಾಗಿ ವಿಷ್ಣು ಪಂಜರವನ್ನು ಕಲ್ಪಿಸಿಕೊಂಡು ತಪಸ್ಸಿನಲ್ಲಿ ನಿರತನಾಗಿರುವ ಆ ಮಹಾಪುರುಷನನ್ನು ನೋಡಿ ಬಲಿಷ್ಠನಾದ ಆ ರಾಕ್ಷಸನು ಅವನ ಸಮೀಪಕ್ಕೆ ಓಡಿದನು. ಆಗ ಆ ತಾಪಸ ಬ್ರಾಹ್ಮಣನಿಂದ ಪ್ರೇರಿತವಾದ ಆ ರಕ್ಷೆಯು ರಾಕ್ಷಸನನ್ನು ಧಿಕ್ಕರಿಸಿ ತಳ್ಳಿದುದರಿಂದ ಆ ರಾಕ್ಷಸನು 4 ತಿಂಗಳಗಳವರೆಗೂ ನಿರೀಕ್ಷಣೆ ಮಾಡುತ್ತಾ ಅಲ್ಲಿಯೇ ನಿಂತನು. ತಪಸ್ಸಿನಲ್ಲಿ ನಿರತನಾಗಿದ್ದ ಆ ಬ್ರಾಹ್ಮಣನು ತನ್ನ ಸಮಾಧಿ ಅಂದರೆ ಯೋಗ ದಶೆಯಿಂದ ಎಚ್ಚೆತ್ತು ಬಾಹ್ಯದ ದೃಷ್ಟಿಯನ್ನು ಹೊಂದಿದಾದ ಜಪವನ್ನೆಲ್ಲ ಮುಗಿಸಿಕೊಂಡು ಅಲ್ಲಿದ್ದ ಆ ರಾಕ್ಷಸನನ್ನು ನೋಡಿದನು. ವಿಷ್ಣು ಪಂಜರವೆಂಬ ರಕ್ಷೆಯಿಂದುಂಟಾದ ಧಿಕ್ಕಾರದಿಂದ ದೀನನಾಗಿಯೂ ಬಲೋತ್ಸಾಹರಹಿತನಾಗಿಯೂ ಎಲ್ಲಿ ಹೋಗಲಿ ಎಂಬ ಕಾತರ ಭಾವದಿಂದ ನಿಸ್ತೇಜಸ್ಕನಾಗಿದ್ದ ಆ ರಾಕ್ಷಸನನ್ನು ನೋಡಿ ದಯೆಯಿಂದ ಸಮಾಧಾನಪಡಿಸಿ ಅವನ ಗಮನಕ್ಕೆ ಕಾರಣ ಏನು ಎಂದು ಪ್ರಶ್ನೆ ಮಾಡಿದನು. ಆಗ ಆ ರಾಕ್ಷಸನು ತಾನು ಬಂದುದಕ್ಕೆ ಕಾರಣವನ್ನು, ತನ್ನ ನಿಂದ್ಯವಾದ ಸ್ವಭಾವವನ್ನು ಮತ್ತು ನೋಡಲು ಇಲ್ಲಿ ಬಂದಾಗ ರಕ್ಷೆಯಿಂದ ತನಗೆ ಉಂಟಾದ ತೇಜೋಹಾನಿಯನ್ನು ಯಥಾರ್ಥವಾಗಿ ಹೇಳಿ ಇದಕ್ಕೆಲ್ಲ ತನ್ನ ದುಷ್ಕರ್ಮವೇ ಕಾರಣ ಎಂಬುದನ್ನು ತಿಳಿಸಿ ಬ್ರಾಹ್ಮಣನನ್ನು ನೀನು ಪ್ರಸನ್ನನಾಗಬೇಕು ಎಂದು ಪ್ರಾರ್ಥಿಸಿ ತನ್ನ ದುಷ್ಕರ್ಮ ಪರಿಪಾಕದಿಂದ ತಾನೇ ನಿರ್ವೇದ ಹೊಂದಿ ನಿಂತನು. ನಾನು ಇದುವರೆಗೆ ಅನೇಕ ಪಾಪಗಳನ್ನು ಮಾಡಿದ್ದಾಯಿತು, ಅನೇಕ ಸತ್ಪುರುಷನ್ನು ಕೊಂದದ್ದಾಯಿತು, ಅನೇಕ ಸ್ತ್ರೀಯರನ್ನು ವಿಧೇಯರನ್ನಾಗಿಯೋ ಪುತ್ರಹೀನರನ್ನಾಗಿಯೋ ಮಾಡಿಯಾಯಿತು, ನಿರಪರಾಧಿಗಳಾದ ಅನೇಕ ಪ್ರಾಣಿಗಳನ್ನು ನಾಶಪಡಿಸಿದ್ದಾಯಿತು. ಇಂತಹ ಅನೇಕ ಪಾಪಗಳಿಂದ ಬಿಡುಗಡೆ ಹೊಂದಲು ಆಶೆಯಿಂದ ನಿನ್ನ ಅನುಗ್ರಹವನ್ನು ನಿರೀಕ್ಷಿಸುತ್ತಿದ್ದೇನೆ. ನನ್ನ ಈ ಪಾಪಗಳೆಲ್ಲವೂ ನಾಶವಾಗುವಂತೆ ಇದಕ್ಕೆ ಕಾರಣವಾದ ದುರದೃಷ್ಟವನ್ನು ಹೋಗಲಾಡಿಸುವ, ಅಂದರೆ ದುರದೃಷ್ಟದ ಬಲದಿಂದ ಪಾಪಕರ್ಮದಲ್ಲಿ ಅಭಿಲಾಷೆಯೂ ಅಂತಹ ಕರ್ಮಾಚರಣೆಯಿಂದ ಪಾಪಾವೃದ್ಧಿಯೂ ಆ ಪಾಪಗಳಿಂದ ದುಃಖವೂ ಉಂಟಾಗುತ್ತದೆ. ದುರದೃಷ್ಟವು ನಾಶವಾದಲ್ಲಿ ಇಂತಹ ಪಾಪ ಮೂಲಕವಾದ ದುಃಖ ಅನುಭವವು ತಪ್ಪುವುದೆಂದು ತಾತ್ಪರ್ಯವಾಗಿದೆ. ಇಂತಹ ಪಾಪಿಗಳಿಗೆಲ್ಲ ನಾಶಕವಾದ ಸದುಪದೇಶವನ್ನು ನೀನು ಅನುಗ್ರಹಿಸು ಎಂದು ಧರ್ಮಾರ್ಥ ರೂಪಗಳಾದ ಪುರುಷಾರ್ಥ ಪ್ರಾಪ್ತಿಗೆ ತಕ್ಕಂತೆ ಆ ರಾಕ್ಷಸನು ತಾನಾಗಿಯೇ ಪ್ರಾರ್ಥಿಸಿದನು. ರಾಕ್ಷಸನ ಆ ಮಾತನ್ನು ಕೇಳಿ ಅಲ್ಲಿದ್ದ ಬ್ರಾಹ್ಮಣರೆಲ್ಲರೂ, ಎಲೆ ರಾಕ್ಷಸನೇ, ಇಷ್ಟು ಕ್ರೂರ ಸ್ವಭಾವನಾಗಿ ದುರ್ಮಾರ್ಗದಲ್ಲಿ ನೆಲೆಸಿದ್ದ ನಿನಗೆ ಇಷ್ಟು ಜಾಗ್ರತೆಯಾಗಿ ಧರ್ಮ ಮಾರ್ಗವನ್ನು ತಿಳಿಯಬೇಕೆಂಬ ಇಚ್ಛೆಯು ಹೇಗೆ ಉಂಟಾಯಿತು ಎಂದು ಪ್ರಶ್ನೆ ಮಾಡಿದರು. ರಾಕ್ಷಸನು ಹೇಳುತ್ತಾನೆ, ಎಲ್ಲರನ್ನು ಹಿಂಸಿಸಲು ಹೋಗುತ್ತಿದ್ದಂತೆ ನಿನ್ನನ್ನೂ ಹಿಂಸಿಸಲು ನಾನು ನಿನ್ನ ಸಮೀಪಕ್ಕೆ ಬಂದೆನು. ನಿನ್ನ ಈ ರಕ್ಷಾಬಲದಿಂದ ತಿರಸ್ಕರಿಸಲ್ಪಟ್ಟ ನನಗೆ ನಿನ್ನ ಸಂಬಂಧ ಮಾತ್ರದಿಂದಲೇ ಈ ವಿಧವಾದ ತತ್ವಜ್ಞಾನ ಪೂರಕವಾದ ನಿರ್ವೇದವೂ ಉಂಟಾಯಿತು. ಯಾವ ಈ ರಕ್ಷಾ ಸಂಬಂಧ ಮಾತ್ರದಿಂದ ನಾನು ಈ ವಿಧವಾದ ನಿರ್ವೇದವನ್ನು ಹೊಂದಿರುವೆನೋ ಆ ರಕ್ಷೆಯು ಯಾವುದೆಂಬುದನ್ನು ನಾನರಿಯೆ, ಅದರಿಂದ ಆಗುವ ಫಲವನ್ನು ನಾನರಿಯೆ. ಎಲೆ ಧರ್ಮಜ್ಞನೇ, ನೀನು ನನ್ನಲ್ಲಿ ದಯೆ ಇಡು, ನನ್ನ ಈ ಪಾಪಗಳೆಲ್ಲವೂ ಹೋಗುವಂತೆ ಮಾಡಿ ನನ್ನಲ್ಲಿ ಹೆಚ್ಚಾದ ದಯೆಯನ್ನು ತೋರಿಸು. ಪುಲಸ್ತ್ಯರು ಹೇಳುತ್ತಾರೆ, ರಾಕ್ಷಸನಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟ ಆ ಬ್ರಾಹ್ಮಣನು ತಾನೂ ಬಹಳ ಕಾಲ ವಿಮರ್ಶೆ ಮಾಡಿ ಅವನನ್ನು ಕುರಿತು ಹೀಗೆ ಉತ್ತರವನ್ನಿತ್ತನು. ಋಷಿಯು ಹೇಳುತ್ತಾನೆ, ನಿಂದ್ಯವಾದ ವ್ಯವಹಾರಗಳಿಂದ ನಿರ್ವೇದ ಹೊಂದಿ ಉಪದೇಶಕ್ಕಾಗಿ ನನ್ನನ್ನು ನೀನು ಪ್ರಾರ್ಥಿಸುವುದೇ ನ್ಯಾಯವೇ ಆಗಿದೆ. ಈ ವಿಧವಾದ ನಿನ್ನ ಪಶ್ಚಾತ್ತಾಪವು ಪಾಪ ನಿವೃತ್ತಿಗೆ ಸೂಚಕವಾಗಿದೆ. ನಿನ್ನ ಈ ಪ್ರಯತ್ನವು ಶ್ಲಾಘ್ಯವಾದುದೇ ಸರಿ. ಆದರೆ ನಾನು ರಾಕ್ಷಸರಿಗೆ ಯಾವ ಉಪದೇಶವನ್ನೂ ಮಾಡುವ ಸಂಪ್ರದಾಯವಿಲ್ಲ. ಯಾರು ಪ್ರವಚನದಲ್ಲಿ ತೊಡಗಿ ಆ ಸಂಪ್ರದಾಯವನ್ನಿಟ್ಟುಕೊಂಡಿರುವರೋ ಅಂತಹ ಬ್ರಾಹ್ಮಣೋತ್ತಮರಲ್ಲಿ ನೀನು ಪ್ರಾರ್ಥಿಸು. ಹೀಗೆ ಹೇಳಲ್ಪಟ್ಟ ಆ ರಾಕ್ಷಸನು ನನ್ನ ಈ ಪಾಪಗಳನ್ನು ಹೇಗೆ ಹೋಗಲಾಡಿಸಿಕೊಳ್ಳಲಿ ಎಂದು ಚಿಂತೆಯಿಂದ ವ್ಯಾಕುಲನಾಗಿ ಇದೇ ಆಲೋಚನೆಯಿಂದ ಬ್ರಾಹ್ಮಣರನ್ನು ಹುಡುಕುತ್ತಾ ಹೊರಟನು. ಹಸಿವಿನಿಂದ ಬಹಳ ದಡಿದಿದ್ದರು ಆ ರಾಕ್ಷಸನು ಯಾವ ಪ್ರಾಣಿಯನ್ನು ಭಕ್ಷಿಸಲು ಪ್ರಯತ್ನ ಮಾಡಲಿಲ್ಲ. ದಿವಸದ 6ನೇಯ ಭಾಗದಲ್ಲಿ ಮಾತ್ರ ದೇಹ ಧಾರಣೆಗಾಗಿ ಒಂದೇ ಪ್ರಾಣಿಯನ್ನು ಭಕ್ಷಿಸತೊಡಗಿದನು. ಒಂದಾನೊಂದು ದಿವಸದಲ್ಲಿ ಆ ರಾಕ್ಷಸನು ಹಸಿವಿನಿಂದ ದಣಿದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಸಂಚರಿಸುತ್ತಿರುವಾಗ ಫಲಗಳನ್ನು ತೆಗೆದುಕೊಂಡು ಬರುತ್ತಿರುವ ಬ್ರಹ್ಮಚಾರಿಯೊಬ್ಬನು ಕಂಡನು. ನೋಡಿದೊಡನೆಯೇ ರಾಕ್ಷಸನು ಅವನನ್ನು ಹಿಡಿದುಕೊಂಡನು. ಪ್ರಾಣಗಳಲ್ಲಿ ನಿರಾಶನಾದ ಆ ಮುನಿಪುತ್ರನು ರಾಕ್ಷಸನನ್ನು ಕುರಿತು ಮೃದುವಾದ ಮಾತಿನಿಂದ ಹೀಗೆ ಹೇಳಿದನು, ಎಲೆ ಸ್ವಜಾತಿ ಶ್ರೇಷ್ಠನೇ, ಯಾವ ಇಷ್ಟಾರ್ಥಕ್ಕಾಗಿ ನೀನು ನನ್ನನ್ನು ಹಿಡಿದುಕೊಂಡಿರುವೆ ಹೇಳು.
ನಿನಗೆ ಮಂಗಳವಾಗಲಿ. ನಾನೂ ಸಹ ನಿನಗೆ ಅನುಕೂಲ ಮಾಡಲು ಸಿದ್ಧನಾಗಿರುವೆನು. ನನಗೆ ಅಪ್ಪಣೆ ಮಾಡು ಎಂದನು. ಆಗ ರಾಕ್ಷಸನು ಹೇಳುತ್ತಾನೆ, ಹಸಿದಿರುವ ನನಗೆ ದಿವಸದ 6ನೇ ಭಾಗದಲ್ಲಿ ನೀನು ಆಹಾರವಾಗಿ ಲಭಿಸಿದ್ದೀಯೆ. ಕ್ರೂರ ಪ್ರಕೃತಿಯಾಗಿಯೂ ಪಾಪಿಯಾಗಿಯೂ ನಿರ್ದಯನಾಗಿಯೂ ಬ್ರಾಹ್ಮಣ ದ್ರೋಹಿಯಾಗಿಯೂ ಇರುವ ನನಗೆ ನಿನ್ನನ್ನು ಬಿಟ್ಟರೆ ಜೀವನ ಹೇಗೆ? ಬ್ರಾಹ್ಮಣನು ಹೇಳುತ್ತಾನೆ, ಎಲೆ ರಾಕ್ಷಸನೇ, ನೀನು ನನ್ನನ್ನು ಅವಶ್ಯವಾಗಿಯೂ ಭಕ್ಷಿಸಬೇಕೆಂದಿದ್ದಲ್ಲಿ ನಿನ್ನ ಇಷ್ಟವಿದ್ದಂತೆ ಹಾಗೆಯೇ ಆಗಲಿ. ನನ್ನ ಗುರುವಿನಲ್ಲಿ ಈ ಫಲಗಳನ್ನು ಒಪ್ಪಿಸಿ ಅನಂತರ ಪುನಃ ನಿನ್ನಲ್ಲಿಯೇ ಬಂದು ಸೇರುವೆನು. ನನ್ನ ಗುರುವಿಗಾಗಿಯೇ ಈ ಫಲಗಳನ್ನು ತರಲು ನಾನು ಪ್ರಯತ್ನಿಸಿದೆ. ನನ್ನ ಗುರುಭಕ್ತಿಗೆ ತಕ್ಕಂತೆ ಈ ಫಲಗಳನ್ನು ಅವನಲ್ಲಿ ಒಪ್ಪಿಸಲು ನನಗೆ ಅವಕಾಶ ಕೊಡು. ನನ್ನನ್ನು ಭಕ್ಷಿಸಲಪೇಕ್ಷೆಯುಳ್ಳ ನೀನು ಮುಹೂರ್ತ ಕಾಲ ನನ್ನನ್ನು ನಿರೀಕ್ಷಿಸುತ್ತಾ ಇಲ್ಲಿಯೇ ಇರು. ಈ ಫಲಗಳನ್ನು ಗುರುವಿಗೆ ಒಪ್ಪಿಸಿ ನಾನು ಇಲ್ಲಿಗೆ ತ್ವರೆಯಿಂದ ಬರುತ್ತೇನೆ. ಈ ಮಾತನ್ನು ಕೇಳಿ ರಾಕ್ಷಸನು ಹೇಳುತ್ತಾನೆ, ಎಲೆ ಬ್ರಾಹ್ಮಣನೇ, ದಿವಸದ 6ನೇ ಭಾಗದಲ್ಲಿ ನನಗೆ ಸಿಕ್ಕಿದವನು ದೇವತೆಯಾದರೂ ಅವನನ್ನು ನಾನು ಬಿಡಲು ಸಾಧ್ಯವೇ ಇಲ್ಲ. ನನ್ನ ಪಾಪ ಜೀವನವೇ ಈ ರೀತಿ ಇದೆ. ಆದರೆ ನಿನ್ನ ಬಿಡುಗಡೆಗೆ ಒಂದೇ ಕಾರಣವಿದೆ. ಅದನ್ನು ನೀನು ನಡೆಸಿಕೊಟ್ಟಲ್ಲಿ ನಿನಗೆ ಬಿಡುಗಡೆಯನ್ನು ಮಾಡುತ್ತೇನೆ, ಇದರಲ್ಲಿ ಸಂದೇಹವಿಲ್ಲ ಎಂದನು. ಆಗ ಬ್ರಾಹ್ಮಣನು, ರಾಕ್ಷಸನೇ, ಅದು ನನ್ನ ಗುರುವಿಗೆ ವಿರುದ್ಧವಾಗದೆಯೂ ಧರ್ಮಕ್ಕೆ ಬಾಧಕವಾಗದೆಯೂ ನನ್ನ ವ್ರತ ನಿಯಮಕ್ಕೆ ನಾಶವಾಗದೆಯೂ ಇದ್ದಲ್ಲಿ ಅದನ್ನು ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ ಎಂದನು. ಆಗ ರಾಕ್ಷಸನು ಹೇಳುತ್ತಾನೆ, ಎಲೆ ಬ್ರಾಹ್ಮಣೋತ್ತಮನೇ, ನನ್ನ ಸ್ವಭಾವ ದೋಷದಿಂದಲೂ ವಿಶೇಷವಾಗಿ ರಾಕ್ಷಸ ಜಾತಿ ದೋಷದಿಂದಲೂ ಸಹ ಕರ್ತವ್ಯ ವಿವೇಕವಿಲ್ಲದೆ ಅನೇಕ ಪಾಪಕರ್ಮಗಳನ್ನು ನಾನು ಮಾಡಿಯಾಯಿತು. ಬಾಲ್ಯದಿಂದಲೂ ನನ್ನ ಮನಸ್ಸು ಪಾಪಾಚರಣದಲ್ಲಿ ನಿರತವಾಗಿದ್ದೀತೇ ಹೊರತು ಧರ್ಮ ಮಾರ್ಗದಲ್ಲಿ ಯಾವಾಗಲೂ ನಡೆಯಲೇ ಇಲ್ಲ. ಯಾವ ದುಷ್ಕರ್ಮಗಳನ್ನು ಅವಿವೇಕದಿಂದ ಮಾಡಿದೆನೋ ಅದರ ಫಲವಾಗಿ ಈ ರಾಕ್ಷಸ ಜನ್ಮವನ್ನು ಹೊಂದಿ ಪುನಃ ಪಾಪಕರ್ಮಗಳಲ್ಲೇ ಆಸಕ್ತನಾಗಿರುವೆನೋ ಅಂತಹ ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಲು ಯಾವುದು ಸಮರ್ಥವಾದ ಉಪಾಯವೋ ಅದನ್ನು ನನಗೆ ಉಪದೇಶಿಸು. ಓ ಬ್ರಾಹ್ಮಣ ಕುಮಾರನೇ, ಅಂತಹ ಉಪಾಯವನ್ನು ನೀನು ಸಮಗ್ರವಾಗಿ ನನಗೆ ಹೇಳಿದ್ದೇ ಆದರೆ ನಾನು ಹಸಿದಿದ್ದರೂ ನಿನ್ನನ್ನು ಈಗಲೇ ಖಂಡಿತವಾಗಿಯೂ ಬಿಡುತ್ತೇನೆ. ಇಷ್ಟು ಪಾಪಚಾರ ನಿರತನಾದ ನಾನು ಹಸಿವು ಬಾಯಾರಿಕೆಗಳಿಂದ ವ್ಯಾಕುಲನಾಗಿದ್ದರೂ ಅನ್ನವನ್ನು ತಿನ್ನಲಾರೆ. ಘಾತುಕನಾದ ನಾನು ದಿನದ 6ನೇ ಭಾಗದಲ್ಲಿಯೇ ಇಂತಹ ಪಾಪಿ ಜೀವವನ್ನು ರಕ್ಷಿಸಬೇಕೆಂಬ ದುರಾಭಿಲಾಷೆಯಿಂದ ಭಕ್ಷಿಸುತ್ತಿದ್ದೇನೆ. ಘೋರಾಕಾರನಾದ ಆ ರಾಕ್ಷಸನಿಂದ ಹೇಳಲ್ಪಟ್ಟ ಮುನಿಕುಮಾರನು ಅಂತಹ ಉಪಾಯವನ್ನು ಹೇಳಲಾಶಕ್ತನಾಗಿ ಬಹಳ ಮಟ್ಟಿಗೂ ಚಿಂತಿಸತೊಡಗಿದನು. ಹಾಗೆಯೇ ಬಹಳ ಹೊತ್ತು ಆಲೋಚಿಸಿ ತನ್ನ ಜೀವನದಲ್ಲೇ ಸಂಶಯ ಹೊಂದಿ ಜ್ಞಾನ ಪ್ರದಾನ ಮಾಡುವುದಕ್ಕಾಗಿ ಅಗ್ನಿಯಲ್ಲಿ ಶರಣಾಗತನಾದನು. ನಾನು ನಿತ್ಯವೂ ಗುರು ಶುಶ್ರೂಷೆಯನ್ನು ಮಾಡಿದ ನಂತರ ಅಗ್ನಿಯನ್ನು ಪೂಜಿಸಿದ್ದಲ್ಲಿ, ಆಶ್ರಮೋಚಿತಗಳಾದ ವ್ರತಗಳನ್ನು ನಾನು ನೆರವೇರಿಸಿದ್ದಲ್ಲಿ ಆ ಅಗ್ನಿದೇವನು ನನ್ನನ್ನು ಈಗ ರಕ್ಷಿಸಲಿ. ಮಾತಾಪಿತೃಗಳಲ್ಲಿಯೂ ಗುರುವಿನಲ್ಲಿಯೂ ಸಹ ಇಲ್ಲದಿರುವ ವಿಶೇಷವಾದ ಗೌರವ ಬುದ್ಧಿಯನ್ನು ಯಾವ ಅಗ್ನಿಯಲ್ಲಿ ನಾನು ಇಟ್ಟುಕೊಂಡಿರುವೆನೋ ಅಂತಹ ಅಗ್ನಿದೇವನು ಈಗ ನನ್ನನ್ನು ರಕ್ಷಿಸಲಿ. ಯಾವ ಅಗ್ನಿದೇವನ ಅನುಗ್ರಹದಿಂದ ಗುರುವಿನ ವಿಷಯದಲ್ಲಿ ಮನಸ್ಸಿನಿಂದಲೂ ಕರ್ಮದಿಂದಲೂ ಅನಾದರವನ್ನು ಹೊಂದಿಲ್ಲವೋ ಅಂತಹ ಅಗ್ನಿದೇವನು ಈಗ ನನ್ನನ್ನು ರಕ್ಷಿಸಲಿ. ಈ ರೀತಿ ಮನಸ್ಸಿನ ಸತ್ಯತೆಯಿಂದ ಶಪಥ ಮಾಡುತ್ತಿರುವ ಆ ಮುನಿಕುಮಾರನೆದುರಿಗೆ ಅಗ್ನಿದೇವನಿಂದ ಪ್ರೇರೇಪಿಸಲ್ಪಟ್ಟ ಸರಸ್ವತಿಯೊಬ್ಬಳು ಆವಿರ್ಭವಿಸಿದಳು. ಆ ಸರಸ್ವತಿಯು ರಾಕ್ಷಸನ ಬಂಧನಕ್ಕೆ ಸಿಕ್ಕಿ ವ್ಯಾಕುಲನಾಗಿರುವ ಆ ಬ್ರಾಹ್ಮಣ ಕುಮಾರನನ್ನು ಕುರಿತು, ಬ್ರಾಹ್ಮಣ ಪುತ್ರನೇ, ಭಯಪಡಬೇಡ, ನಾನು ನಿನ್ನನ್ನು ಈ ವಿಪತ್ತಿನಿಂದ ಬಿಡಿಸುತ್ತೇನೆ. ಈ ರಾಕ್ಷಸನಿಗೆ ಶ್ರೇಯಸ್ಕರವಾದ ಉಪಾಯವು ನಿನ್ನ ನಾಲಿಗೆಯಲ್ಲಿಯೇ ಇರುತ್ತದೆ. ನಾನೇ ನಿನ್ನ ನಾಲಿಗೆಯಲ್ಲಿ ಕುಳಿತು ಅದನ್ನೆಲ್ಲವನ್ನೂ ಹೇಳುತ್ತೇನೆ. ಅನಂತರ ನೀನು ಈ ವಿಪತ್ತಿನಿಂದ ಪಾರಾಗುವೆ. ಆ ಸರಸ್ವತಿಯು ರಾಕ್ಷಸನಿಗೆ ಗೋಚರಳಾಗದೆಯೇ ಹೀಗೆ ಹೇಳಿ ಅಂತರ್ಧಾನ ಹೊಂದಿದಳು. ಅನಂತರ ಆ ವಾಣಿಯಿಂದ ಆವೇಶ ಹೊಂದಿದ ಬ್ರಾಹ್ಮಣನು ರಾಕ್ಷಸನನ್ನು ಕುರಿತು ಹೇಳುತ್ತಾನೆ, ನಿನಗೂ ಇತರ ಪಾಪಿಗಳೆಲ್ಲರಿಗೂ ಯಾವುದು ಶ್ರೇಯಸ್ಕರವೋ, ಸರ್ವ ಪಾಪಗಳನ್ನು ಹೋಗಲಾಡಿಸಿ ಪುಣ್ಯದ ಅಭಿವೃದ್ಧಿಗೆ ಯಾವುದು ಕಾರಣವಾಗುತ್ತದೆಯೋ ಅದನ್ನು ಹೇಳುತ್ತೇನೆ ಕೇಳು. ಇದನ್ನು ಪ್ರಾತಃ ಕಾಲದಲ್ಲಿ ಎದ್ದೊಡನೆಯೇ ಆಗಲಿ, ಮಧ್ಯಾಹ್ನದಲ್ಲಿಯೇ ಆಗಲಿ, ಹಗಲೆಲ್ಲ ಕಳೆದ ನಂತರ ಸಾಯಂಕಾಲದಲ್ಲಿಯೇ ಆಗಲಿ ನಿಯತವಾಗಿಯೂ ಜಪಿಸಬೇಕು. ಇದರ ಜಪವು ಜಪ ಮಾಡುವವರಿಗೆ ಶಾಂತಿಯನ್ನು ಪುಷ್ಟಿಯನ್ನು ಉಂಟು ಮಾಡಿಯೇ ಮಾಡುತ್ತದೆ. ಪಾಪಹರನಾದುದರಿಂದ ಹರಿಯಾಗಿಯೂ ಕೃಷ್ಣವರ್ಣದಿಂದ ಕೃಷ್ಣನಾಗಿಯೂ ಇಂದ್ರಿಯಗಳಿಗೆ ನಿಯಾಮಕನಾಗಿರುವುದರಿಂದ ಹೃಷಿಕೇಶನಾಗಿಯೂ ಜಗದ್ರಕ್ಷಣೆಗಾಗಿ ವಾಸುದೇವನಲ್ಲಿ ಅವತರಿಸಿದುದರಿಂದ ವಾಸುದೇವನಾಗಿಯೂ
ದುಷ್ಟ ನಿಗ್ರಹಕ್ಕೆ ಕಾರಣನಾಗಿ ದಂಡಧಾರಿಯಾಗಿರುವುದರಿಂದ ಜನಾರ್ದನನಾಗಿಯೂ ಇರುವ ಆ ಜಗತ್ಪತಿಯನ್ನು ನಮಸ್ಕರಿಸುತ್ತೇನೆ. ಅವನು ಈ ನನ್ನ ಪಾಪವನ್ನು ಹೋಗಲಾಡಿಸಲಿ. ಚರಾಚರ ವಸ್ತುಗಳಿಗೆಲ್ಲ ಹಿತೈಷಿಯಾಗಿಯೂ ಪ್ರಭುವಾಗಿಯೂ ಶೇಷಶಾಹಿಯಾಗಿಯೂ ಇರುವ ಗೋವಿಂದ ಎಂಬ ಆ ಪರದೇವತೆಯನ್ನು ನಮಸ್ಕರಿಸುತ್ತೇನೆ. ಅವನು ನನ್ನ ಈ ಪಾಪಗಳನ್ನೆಲ್ಲ ನಾಶ ಮಾಡಲಿ. ಶಂಖ ಚಕ್ರಗಳನ್ನು ಶಾಂಘವೆಂಬ ಧನಸ್ಸನ್ನೂ ಧರಿಸಿ ವನಮಾಲಾಭೂಷಿತನಾಗಿರುವ ಆ ಲಕ್ಷ್ಮೀಪತಿಯನ್ನು ನಮಸ್ಕರಿಸುತ್ತೇನೆ. ಅವನು ನನ್ನ ಈ ಪಾಪಗಳನ್ನು ಹೋಗಲಾಡಿಸಲಿ. ಕೃಷ್ಣಾವತಾರದ ಲೀಲೆಗಳಿಂದ ದಾಮೋದರನಾಗಿಯೂ ಗಜೇಂದ್ರನೇ ಮೊದಲಾದ ಭಕ್ತ ರಕ್ಷಣದಿಂದ ಉದಾರನಾಗಿಯೂ ಶಾಶ್ವತನಾಗಿರುವುದರಿಂದ ಅಚ್ಯುತನಾಗಿಯೂ ಇರುವ ಸ್ತೋತ್ರಾರ್ಹವಾದ ಈ ಪುಂಡರೀಕಾಕ್ಷನನ್ನು ಈ ಸ್ತುತಿಗಳಿಂದ ನಮಸ್ಕರಿಸುತ್ತೇನೆ. ಅವನು ನನ್ನ ಪಾಪಗಳನ್ನು ಹೋಗಲಾಡಿಸಲಿ. ಸರ್ವ ಪ್ರಾಣಿಗಳಿಗೂ ಪ್ರಾಪ್ಯನಾಗಿಯೂ ಪ್ರಾಪಕನಾಗಿಯೂ ಇರುವುದರಿಂದ ನಾರಾಯಣ ಎಂಬುದಾಗಿಯೂ ನರರೂಪಿ ಎಂಬುದಾಗಿಯೂ ಶೌರಿ ಎಂಬುದಾಗಿಯೂ ಲಕ್ಷ್ಮೀಪತಿಯಾದುದರಿಂದ ಮಾಧವನೆಂಬುದಾಗಿಯೂ ವೇದೋದ್ಧಾರಕ್ಕಾಗಿ ಮಧುದೈತ್ಯನನ್ನು ನಾಶ ಮಾಡಿದುದರಿಂದ ಮಧುಸೂದನನೆಂಬುದಾಗಿಯೂ ಕರೆಯಲ್ಪಡುವ ಆ ಜಗದಾಧಾರನನ್ನು ವಂದಿಸುತ್ತೇನೆ. ಅವನು ನನ್ನ ಈ ಪಾಪಗಳನ್ನು ಹೋಗಲಾಡಿಸಲಿ. ಬ್ರಹ್ಮ ರುದ್ರರುಗಳಿಗೂ ಆಶ್ರಯನಾಗಿರುವುದರಿಂದ ಕೇಶವನೆಂದು, ಮಹಾಬಲಶಾಲಿಯಾಗಿರುವುದರಿಂದ ಕೇಶಿನಾಶಕನೆಂದು, ಕಂಸ ಅರಿಷ್ಟ ಮುಂತಾದ ದುಷ್ಟನಾಶಕನೆಂದು ಪ್ರಸಿದ್ಧನಾಗಿರುವ ಆ ಪ್ರಭುವನ್ನು ನಮಸ್ಕರಿಸುತ್ತೇನೆ. ಅವನು ಈ ನನ್ನ ಪಾಪಗಳನ್ನು ಹೋಗಲಾಡಿಸಲಿ. ಶ್ರೀವತ್ಸಧಾರಿಯಾದುದರಿಂದ ಶ್ರೀವತ್ಸವಕ್ಷನೆಂದು, ಲಕ್ಷ್ಮೀಪತಿಯಾಗಿರುವುದರಿಂದ ಶ್ರೀಶ ಶ್ರೀಧರ ಶ್ರೀನಿಕೇತನನೆಂದು ಕರೆಯಲ್ಪಡುವ ಆ ಲಕ್ಷ್ಮೀಪತಿಯನ್ನು ವಂದಿಸುತ್ತೇನೆ. ಅವನು ಈ ನನ್ನ ಪಾಪಗಳನ್ನು ಹೋಗಲಾಡಿಸಲಿ. ಸರ್ವಭೂತಪತಿಯಾದ ಆ ಪರಮಾತ್ಮನನ್ನು ಯತಿಗಳೆಲ್ಲರೂ ಅಕ್ಷರ ಅಂದರೆ ನಾಶವಿಲ್ಲದ ಸ್ವರೂಪನೆಂದು ತಿಳಿದು ಧ್ಯಾನಿಸುತ್ತಾರೆಯೋ ಅಂತಹ ನಿರೂಪಿಸಲಶಕ್ಯನಾದ ವಾಸುದೇವನನ್ನು ನಾನು ಶರಣು ಹೊಕ್ಕಿರುವೆನು. ಮತ್ತು ಎಲ್ಲ ವಿಷಯಗಳಿಂದಲೂ ಮನೋವ್ಯಾಪಾರವನ್ನು ಹಿಂತಿರುಗಿಸಿ ಯಾವ ವಾಸುದೇವನನ್ನೇ ಧ್ಯಾನಿಸುತ್ತಾರೆಯೋ ಅಂತಹ ವಾಸುದೇವನಲ್ಲಿ ನಾನು ಶರಣಾಗತನಾಗಿರುವೆನು. ಮತ್ತು ಸರ್ವವ್ಯಾಪಕನಾಗಿಯೂ ಕಾರ್ಯರೂಪದಿಂದ ಸರ್ವ ವಸ್ತು ಸ್ವರೂಪನಾಗಿಯೂ ಸರ್ವಾಧಾರಕನಾಗಿಯೂ ಪ್ರಭುವಾಗಿಯೂ ಇರುವ ಪರಬ್ರಹ್ಮ ಸ್ವರೂಪನಾದ ಆ ವಾಸುದೇವನಲ್ಲಿಯೇ ನಾನು ಶರಣಾಗತನಾಗಿರುವೆನು. ಜ್ಞಾನಿಗಳಾದ ಮಹಾತ್ಮರು ಜ್ಞಾನಬಲದಿಂದ ಸಕಲ ಕರ್ಮ ಕ್ಷಯ ಹೊಂದಿ ಅವ್ಯಕ್ತ ಮೂರ್ತಿಯಾಗಿಯೂ ಆವಾಸ ಸ್ಥಾನವಾಗಿಯೂ ಇರುವ ಯಾವ ಪರಮಾತ್ಮನನ್ನು ಹೊಂದುತ್ತಾರೆಯೋ ಅಂತಹ ವಾಸುದೇವನಲ್ಲಿ ನಾನು ಶರಣಾಗತನಾಗಿರುವೆನು. ಯೋಗಿಗಳಾದ ಮಹಾತ್ಮರು ಯೋಗಬಲದಿಂದ ಪುಣ್ಯ ಪಾಪಗಳಿಂದ ಬಿಡುಗಡೆ ಹೊಂದಿ ಯಾವ ಪರಮಾತ್ಮನನ್ನು ಆಶ್ರಯಿಸಿ ಪುನರ್ಜನ್ಮ ಹೊಂದುವುದೇ ಇಲ್ಲವೋ ಅಂತಹ ವಾಸುದೇವನಲ್ಲಿ ನಾನು ಶರಣಾಗತನಾಗಿರುವೆನು. ಇಲ್ಲಿ ಪಾಪವು ತನ್ನ ಫಲದಿಂದ ಬಂಧಕವಾಗುವಂತೆ ಪುಣ್ಯವು ಇಹಲೋಕದ ಫಲದಿಂದ ಬಂಧಕವೇ ಆಗಿರುವುದರಿಂದ ಮೋಕ್ಷ ಅಪೇಕ್ಷೆಯುಳ್ಳವನಿಗೆ ಅವೆರಡೂ ತ್ರಾಜ್ಯಗಳೆಂದು ವೇದಾಂತ ಶಾಸ್ತ್ರವು ಬೋಧಿಸುತ್ತಿದೆ. ಯಾವ ಅಚ್ಯುತನು ಬ್ರಹ್ಮ ಎಲ್ಲಿಯೂ ಇಲ್ಲದ ಮಹತ್ವ ರೂಪವನ್ನು ಹೊಂದಿ ದೇವಾಸುರ ಮನುಷ್ಯರಿಂದೊಡಗೂಡಿದ ಆ ಸರ್ವ ಜಗತ್ತನ್ನೂ ದೇವತೆಗಳನ್ನೂ ಸಹ ಸೃಷ್ಟಿ ಮಾಡುತ್ತಾನೆಯೋ ಆ ಅಚ್ಯುತನಲ್ಲಿ ನಾನು ಶರಣಾಗತನಾಗಿರುವೆನು. ಮುಖಗಳಲ್ಲಿ 4 ವೇದಗಳನ್ನು ಹೊಂದಿರುವ ಯಾವ ಬ್ರಹ್ಮ ಚತುರ್ಮುಖ ಸ್ವರೂಪವಿರುವುದೋ ಅಂತಹ ಮತ್ತೊಂದು ಶರೀರವನ್ನು ಹೊಂದಿರುವ ಪರಬ್ರಹ್ಮನಲ್ಲಿ ನಾನು ಶರಣಾಗತನಾಗಿರುವೆನು. ಪರಬ್ರಹ್ಮನನ್ನು ಅಂತರ್ಯಾಮಿಯಾಗಿ ಹೊಂದಿ ಅವನದೇ ಆದ ರೂಪಾಂತರದಿಂದ ಸೃಷ್ಟಿ ಕಾರ್ಯದಲ್ಲಿ ಆಸಕ್ತನಾಗಿರುವ ಜಗತ್ಕಾರಣನಾದ ಜನಾರ್ದನನನ್ನು ನಮಸ್ಕರಿಸುತ್ತೇನೆ. ವರಾಹಾವತಾರದಲ್ಲಿ ಭೂಮಿಯನ್ನು ಧರಿಸಿ ದೈತ್ಯರನ್ನು ನಾಶ ಮಾಡಿ ದೇವತೆಗಳನ್ನು ರಕ್ಷಿಸಿದ ಆ ಮಹಾವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಯಾವ ಮಹಾವಿಷ್ಣುವನ್ನು ಯಜ್ಞಪತಿಯೆಂದು ಯಜ್ಞ ನಿರ್ವಾಹಕನೆಂದು ಯಜ್ಞಾರಾಧ್ಯ ಪುರುಷನೆಂದು ಭಾವಿಸಿ ಯಜ್ಞರೂಪಗಳಾದ ವೇದೋಕ್ತ ಕರ್ಮಗಳಿಂದ ಬ್ರಾಹ್ಮಣರು ಪೂಜಿಸುವರೋ ಅಂತಹ ಯಜ್ಞಪುರುಷನಾದ ಜನಾರ್ದನನನ್ನು ನಮಸ್ಕರಿಸುತ್ತೇನೆ. ಪಾತಾಳ ಲೋಕದಲ್ಲಿರುವ ಪ್ರಾಣಿಗಳನ್ನು ಲೋಕಗಳೆಲ್ಲವನ್ನೂ ಸಹ ಕಾಲರೂಪಿಯಾಗಿ ಯಾವನು ನಾಶ ಮಾಡುತ್ತಾನೆಯೋ ಅಂತಹ ರುದ್ರನಲ್ಲೂ ಅಂತರ್ಯಾಮಿಯಾಗಿ ನಿಂತು ಪ್ರೇರಕನಾಗಿರುವ ಜನಾರ್ದನನನ್ನು ನಮಸ್ಕರಿಸುತ್ತೇನೆ. ತಾನು ಸೃಷ್ಟಿಸಿದ ಈ ಜಗತ್ತೆಲ್ಲವನ್ನು ತಾನೇ ಭಕ್ಷಿಸಿ ರುದ್ರ ರೂಪದಿಂದ ಯಾವನು ನರ್ತನ ಮಾಡುವನೋ ಅಂತಹ ಸರ್ವಾತ್ಮನಾದ ಜನಾರ್ದನನನ್ನು ನಮಸ್ಕರಿಸುತ್ತೇನೆ. ದೇವತೆಗಳು, ರಾಕ್ಷಸರು, ಪಿತೃದೇವತೆಗಳು, ಯಕ್ಷ, ಗಂಧರ್ವ, ರಾಕ್ಷಸ ಮೊದಲಾದವರೂ ಸಹ ಯಾವ ಪರಮಾತ್ಮನ ಅಂಶಾಂಶದಿಂದ ಜನಿಸಿರುವರೋ ಅಂತಹ ಸರ್ವವ್ಯಾಪಕ ಮೂರ್ತಿಯನ್ನು ನಮಸ್ಕರಿಸುತ್ತೇನೆ.
ಸಮಸ್ತ ದೇವತೆಗಳು, ಎಲ್ಲ ವಿಧವಾದ ಮನುಷ್ಯ ಜಾತಿಗಳು ಯಾವ ಪ್ರಭುವಿನ ಅಂಶಗಳಾಗಿರುವವೋ ಅಂತಹ ಸರ್ವವ್ಯಾಪಕನನ್ನು ನಮಸ್ಕರಿಸುತ್ತೇನೆ. ಮರ, ಪೊದರು, ಪಶು, ಮೃಗ ಮೊದಲಾದ ಅಚೇತನ ಮತ್ತು ಚೇತನಗಳೆಲ್ಲವೂ ಯಾವ ಪರಮಾತ್ಮನ ಅಂಶಾಂಶಗಳಿಂದ ಉಂಟಾಗಿವೆಯೋ ಅಂತಹ ಸರ್ವವ್ಯಾಪಕನಾದ ದೇವನನ್ನು ನಮಸ್ಕರಿಸುತ್ತೇನೆ. ಯಾವ ಪರಮಾತ್ಮನಿಗಿಂತಲೂ ಬೇರೆಯಾದ ಉತ್ಕೃಷ್ಟ ವಸ್ತುವಿಲ್ಲವೋ, ಯಾವ ಆ ಮಹಾಮಹಿಮನಲ್ಲಿ ಎಲ್ಲ ಜಗತ್ತೂ ನೆಲೆ ಮಾಡಿ ನಿಂತಿರುವವೋ, ಸರ್ವ ವ್ಯಾಪ್ತಿಯಿಂದ ಸರ್ವ ವಸ್ತು ರೂಪನಾಗಿಯೇ ತೋರುತ್ತಿರುವನೋ ಅಂತಹ ಪರಮಾತ್ಮನನ್ನು ವಂದಿಸುತ್ತೇನೆ. ಅಗ್ನಿಯು ಒಣಗಿದ ಮರಗಳಲ್ಲೆಲ್ಲ ಗೂಢವಾಗಿರುವಂತೆ ಯಾವ ವಿಷ್ಣುವು ಎಲ್ಲ ಪ್ರಾಣಿಗಳಲ್ಲಿಯೂ ನಿಗೂಢನಾಗಿರುವನೋ ಅವನು ತನ್ನ ಪಾಪಗಳನ್ನೆಲ್ಲ ನಾಶ ಮಾಡಲಿ. ಬ್ರಹ್ಮ ರುದ್ರಾದಿಗಳಿಗೂ ಅಂತರ್ಯಾಮಿಯಾಗಿ ಚರಾಚರ ವಸ್ತುರೂಪನಾಗಿ ಜ್ಞಾನ ಮಾತ್ರ ಸಾಧ್ಯನಾಗಿರುವನೋ ಅಂತಹ ಸರ್ವ ಜಗದ್ರೂಪನಾದ ವಿಷ್ಣುವು ನನ್ನ ಪಾಪಗಳನ್ನೆಲ್ಲ ನಾಶಪಡಿಸಲಿ. ನನ್ನ ಸತ್ವ, ರಜಸ್ಸು, ತಮೋಗುಣಗಳು ಅವುಗಳಿಗೆ ಕಾರ್ಯಗಳಾದ ಇಷ್ಟಾನಿಷ್ಟ ಫಲಗಳು ಅನೇಕ ಜನ್ಮಗಳಿಂದಲೂ ಸೂಚಿತವಾದ ಪಾಪರಾಶಿಯು ಆ ವಿಷ್ಣುವಿನ ಅನುಗ್ರಹದಿಂದ ನಾಶ ಹೊಂದಲಿ. ರಾತ್ರಿಯ ಕಾಲದಲ್ಲಿಯೂ ಪ್ರಾತಃ ಕಾಲದಲ್ಲಿಯೂ ಮಧ್ಯಾಹ್ನ ಮತ್ತು ಅಪರಾಹ್ನ ಕಾಲದಲ್ಲಿಯೂ 2 ಸಂಧ್ಯಾ ಕಾಲದಲ್ಲಿಯೂ ಕರ್ಮದಿಂದಲೂ ಮನಸ್ಸಿನಿಂದಲೂ ವಾಕ್ಯನಿಂದಲೂ ಯಾವ ಯಾವ ಪಾಪಗಳನ್ನು ಮಾಡಿರುವೆನೋ, ಹಾಗೆಯೇ ಮನೋವಾಕ್ಕಾಯಗಳಿಂದ ಕುಳಿತಿರುವಾಗ, ನಡೆಯುತ್ತಿರುವಾಗಲೂ ಮಲಗಿರುವಾಗಲೂ ಯಾವ ಯಾವ ಪಾಪಗಳನ್ನು ಮಾಡಿರುವೆನೋ ಅಂತಹ ಪಾಪಗಳು ಅಜ್ಞಾನದಿಂದಲೇ ಆಗಲಿ, ಜ್ಞಾನದಿಂದಲೇ ಆಗಲಿ, ಮನೋದೋಷದಿಂದಾಗಲಿ ಉಂಟಾಗಿದ್ದಲ್ಲಿ ಅವೆಲ್ಲವೂ ವಾಸುದೇವನ ಈ ಕೀರ್ತನದಿಂದ ಜಾಗ್ರತೆಯಾಗಿ ನಾಶ ಹೊಂದಲಿ. ಪರಸ್ತ್ರೀಯರ ಮತ್ತು ಪರದ್ರವ್ಯದ ಆಸೆಯಿಂದಲೂ ದ್ರೋಹದಿಂದಲೂ ಯಾವ ಪಾಪವು ಉಂಟಾಗಿರಬಹುದೋ, ಇತರರಿಗೆ ತೊಂದರೆಯನ್ನುಂಟು ಮಾಡುವಂತಹ ಮಹಾತ್ಮರ ನಿಂದೆಯಿಂದ ಯಾವ ಪಾಪವು ಸಂಭವಿಸಿರಬಹುದೋ, ಮತ್ತು ಭೋಜ್ಯ ವಸ್ತು ಸಂಬಂಧದಿಂದಲೂ, ಪೇಯ ಅಂದರೆ ಕುಡಿಯತಕ್ಕ ವಸ್ತು ಸಂಬಂಧದಿಂದಲೂ, ಭಕ್ಷ್ಯಗಳ ಮತ್ತು ಚೋಷ್ಯ ನೆಕ್ಕಿ ತಿನ್ನುವ ವಸ್ತುಗಳ ಸಂಬಂಧದಿಂದಲೂ ಯಾವ ಯಾವ ಪಾಪಗಳುಂಟಾಗಿರಬಹುದೋ ಅವೆಲ್ಲವೂ ನೀರಿನಲ್ಲಿಟ್ಟ ಉಪ್ಪಿನ ಪಾತ್ರೆಯಂತೆ ಲಯ ಹೊಂದಲಿ. ಭೋಜ್ಯ ವಸ್ತುಗಳಲ್ಲಿ ಸಂಪರ್ಕ ದೋಷದಿಂದಲೂ ಸ್ವಭಾವ ದೋಷದಿಂದಲೂ ಕೆಲವು ತ್ರಾಜ್ಯಗಳನ್ನು ಧರ್ಮಶಾಸ್ತ್ರದಲ್ಲಿ ನಿರೂಪಿಸಲಾಗಿದೆ. ಬಾಲ್ಯದಲ್ಲಿಯೂ ಕೌಮಾರಾವಸ್ಥೆಯಲ್ಲಿಯೂ ಯೌವನ ಕಾಲದಲ್ಲಿಯೂ ವಾರ್ಧಕ್ಯವೆಂಬ ವಯಪರಿಣಾಮದಲ್ಲಿಯೂ ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ಯಾವ ಯಾವ ಪಾಪ ಮಾಡಿರುವೆನೋ ಅವೆಲ್ಲವೂ ನಾರಾಯಣ, ಗೋವಿಂದ, ಹರಿ, ಕೃಷ್ಣ ಎಂಬ ಭಗವನ್ನಾಮ ಸಂಕೀರ್ತನದಿಂದ ಉಪ್ಪಿನ ಪಾತ್ರೆಯು ನೀರಿನಲ್ಲಿ ಕರಗಿ ಹೋಗುವಂತೆ ಲಯ ಹೊಂದಲಿ. ವಿಷ್ಣುವೆಂದು, ವಾಸುದೇವನೆಂದು, ಹರಿಯೆಂದು, ಕೇಶವನೆಂದು, ಜನಾರ್ದನನೆಂದು, ಕೃಷ್ಣನೆಂದು ಅನೇಕ ನಾಮಗಳನ್ನು ಅಸಾಧಾರಣವಾದ ಆಯಾಯ ಲೀಲೆಯಿಂದ ಹೊಂದಿರುವ ಪರಮಾತ್ಮನಿಗೆ ಪುನಃ ಪುನಃ ಅನೇಕ ನಮಸ್ಕಾರಗಳು. ಮುಂದಿನ ನರಕಗಳನ್ನು ನಾಶ ಮಾಡುವ ಮತ್ತು ಕಂಸ, ಅರಿಷ್ಟ, ನೇಮಿ, ಕೇಶಿ, ಚಾಣೂರ ದೇವಶತ್ರುಗಳಾದ ದೈತ್ಯರು ಇವರನ್ನೆಲ್ಲ ನಾಶಪಡಿಸಿ ಲೋಕರಕ್ಷಣೆಗೆ ನೆರವಾದ ಆ ಮಹಾಪುರುಷನಿಗೆ ನಮಸ್ಕಾರಗಳು. ಇಲ್ಲಿ ಭವಿಷ್ಯನ್ನರ ಕಘ್ನಾಯ ಎಂಬುದರಿಂದ ಮುಂದೆ ನರಕಕ್ಕೂ ಕಾರಣವಾಗಬಹುದಾದ ಅಗಾಮಿ ಎಂಬ ಕರ್ಮವೂ ಸಹ ಭಗವದನುಗ್ರಹದಿಂದ ಫಲೋತ್ಪಾದಕನಾಗದೆ ಮೊಳಕೆಗೆ ಕಾರಣವಾಗದಿರುವ ದಗ್ಧ ಬೀಜಗಳಂತೆ ನಿಸ್ಸತ್ವವಾಗುತ್ತದೆ ಎಂಬ ಅಂಶವು ಸೂಚಿತವಾಗಿದೆ. ಮಹಾತ್ಮನೇ, ನಿನ್ನನ್ನು ಬಿಟ್ಟರೆ ಬಲಿಯನ್ನು ವಂಚನೆಯಿಂದ ಜಯಿಸಿದವರು ಮತ್ಯಾರಿರುವರು? ಕಾರ್ತ್ಯವೀರಿನ ದರ್ಪವನ್ನು ನಾಶಪಡಿಸುವವರೂ ಸಹ ನಿನ್ನ ಹೊರತು ಮತ್ಯಾರಿರುವರು? ಹಾಗೆಯೇ ಸಾಗರದಲ್ಲಿ ಸೇತುವನ್ನು ಕಟ್ಟಿದವರು ಮತ್ಯಾರಿರುವರು? ಸಪರಿವಾರವಾದ ರಾವಣನನ್ನು ಕೊಲ್ಲುವವರೆಗೂ ನಿನ್ನ ಹೊರತು ಮತ್ಯಾರಿರುವರು? ನಿನ್ನ ಹೊರತು ನಂದ ಗೋಕುಲದಲ್ಲಿ ಕ್ರೀಡಿಸುವವರು ಮತ್ಯಾರಿರುವರು? ಓ ಮಧುಸೂದನನೇ, ಪ್ರಲಂಬ, ಪೂತನ ಮೊದಲಾದ ದುಷ್ಟರನ್ನು ನಿಗ್ರಹಿಸಲು ಹಾಗೂ ಆಜ್ಞಾಧೀನರನ್ನಾಗಿ ಮಾಡಿಕೊಳ್ಳಲು ನಿನ್ನ ಹೊರತು ಮತ್ಯಾರು ಸಮರ್ಥರಾದಾರು? ಯಾವನು ಈ ರೀತಿಯಾದ ಉತ್ತಮೋತ್ತಮವಾದ ವೈಷ್ಣವ ಧರ್ಮರೂಪವಾದ ಈ ಸ್ತೋತ್ರವನ್ನು ನಿತ್ಯವೂ ಜಪಿಸುತ್ತಾನೆಯೋ ಅಂತಹ ಪುಣ್ಯಶಾಲಿಯು ಜ್ಞಾನ ಮೂಲಕವಾದ ಇಷ್ಟಾನಿಷ್ಟ ಕರ್ಮಗಳಿಂದಲೂ ಹಿಂದಿನ 7 ಜನ್ಮಗಳಿಂದಲೂ ಮಾಡಿರುವ ಮಹಾಪಾತಕ ಮತ್ತು ಉಪಪಾತಕಗಳಿಂದಲೂ ಮತ್ತು ಯಜ್ಞದಾನ ಹೋಮಾದಿ ಕರ್ಮಗಳು ಸಂಕಲ್ಪಕ್ಕೆ ತಕ್ಕಂತೆ ಸ್ವರ್ಗ ಸಾಧಕವೂ ಆಗಬಹುದು, ಪರಮಾತ್ಮ ಪ್ರೀತಿಗೆ ಕಾರಣವೂ ಆಗಬಹುದು. ಸ್ವರ್ಗ ಸಾಧನ ದೃಷ್ಟಿಯಿಂದ ಆಚರಿಸಿದಲ್ಲಿ ಅದರಿಂದ ಉಂಟಾಗುವ ಸ್ವರ್ಗವು ಅನಿತ್ಯವಾದುದರಿಂದ ಮೋಕ್ಷಾಪೇಕ್ಷೆಯುಳ್ಳ ಅಧಿಕಾರಿಗೆ ಅಂತಹ ಸ್ವರ್ಗ ಸಾಧಕ ಕರ್ಮಗಳು ತ್ಯಾಜ್ಯಗಳೆಂದೂ ತಾತ್ಪರ್ಯ. ಅನಿತ್ಯವಾದ ಸ್ವರ್ಗ ಸುಖಕ್ಕೆ ಕಾರಣಗಳಾದ ಯಜ್ಞದಾನ ಹೋಮಾದಿಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ.
ಮಹಾಯೋಗಿಯಾಗಿ ಪರಿಣಮಿಸಿದ ಇಂತಹ ಭಾಗ್ಯಶಾಲಿಯ ಪುಣ್ಯ ಪಾಪಗಳೆಲ್ಲವೂ ಮಹಾವಿಷ್ಣುವಿನ ಅನುಗ್ರಹದಿಂದ ನೀರಿನಲ್ಲಿ ನೆನೆ ಹಾಕಿದ ಹಸಿಯ ಮಣ್ಣಿನ ಪಾತ್ರೆಯಂತೆ ಲಯ ಹೊಂದುತ್ತದೆ. ಯಾವ ಮನುಷ್ಯನು ಪ್ರತಿದಿನದಲ್ಲಿಯೂ ಈ ಸ್ತೋತ್ರವನ್ನು ಜಪಿಸುತ್ತಾ ಇದರೊಡನೆ ಎಳ್ಳಿನಿಂದ ತುಂಬಿದ 16 ಪಾತ್ರೆಗಳನ್ನು ದಾನ ಮಾಡುತ್ತಾ ಸಂವತ್ಸರ ಪರ್ಯಂತ ನಿಯಮಶಾಲಿಯಾಗಿರುವನೋ ಅಂತಹ ಮಹಾತ್ಮನು ಹರಿಯ ಸ್ಮರಣದಿಂದ ದೃಢವಾದ ಬ್ರಹ್ಮಚರ್ಯವನ್ನು ಹೊಂದಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ. ಇದನ್ನು ನಾನು ಸತ್ಯವಾಗಿಯೂ ಹೇಳುತ್ತೇನೆ. ನಾನು ಹೇಳುವುದೆಲ್ಲ ಸತ್ಯವಾಗಿದ್ದು ಇದರಲ್ಲಿ ಸ್ವಲ್ಪವೂ ಮಿಥ್ಯಾ ಭಾಷಣವಿಲ್ಲದಿದ್ದಲ್ಲಿ ರಾಕ್ಷಸನಿಂದ ಆಕ್ರಮಿಸಲ್ಪಟ್ಟ ಸರ್ವ ಅವಯವವುಳ್ಳ ನನ್ನನ್ನು ಇದರಿಂದ ಸಂತುಷ್ಟನಾದ ಆ ಹರಿಯು ಬಿಡುಗಡೆ ಮಾಡಲಿ. ಪುಲಸ್ತ್ಯರು ಹೇಳುತ್ತಾರೆ, ಹೀಗೆ ಹೇಳಿದೊಡನೆಯೇ ಆ ಬ್ರಾಹ್ಮಣ ಕುಮಾರನು ರಾಕ್ಷಸನಿಂದ ಬಿಡುಗಡೆ ಹೊಂದಿದನು. ಆಗ ಸ್ವಾರ್ಥ ನಿರಪೇಕ್ಷೆಯಿಂದ ಆ ಬ್ರಾಹ್ಮಣನು ರಾಕ್ಷಸನನ್ನು ಕುರಿತು ಹೇಳುತ್ತಾನೆ, ಎಲೈ ಪುಣ್ಯಶಾಲಿಯೇ, ಯಾವ ಸರಸ್ವತಿಯೋ ಅಗ್ನಿಯಿಂದ ಪ್ರೇರೇಪಿತಳಾಗಿ ನನ್ನ ನಾಲಿಗೆಯಲ್ಲಿ ನಿಂತು ಸರ್ವ ಶಾಂತಿಪ್ರದವಾದ ಈ ವಿಷ್ಣು ಸಾರಸ್ವತ ಸ್ತೋತ್ರವನ್ನು ಹೇಳಿರುವಳೋ ಅದನ್ನೇ ನಾನು ನಿನಗೆ ಹೇಳಿರುವೆನು. ಈ ಸಾರಸ್ವತ ಸ್ತೋತ್ರವು ನಿನ್ನ ಸರ್ವ ಪಾಪಗಳಿಗೂ ನಾಶಕವಾಗುತ್ತದೆ. ಈ ಸ್ತೋತ್ರದಿಂದಲೇ ನೀನು ಜಗತ್ಪತಿಯಾದ ಕೇಶವನನ್ನು ಆರಾಧಿಸು. ಇದರಿಂದ ಆ ಕೇಶವನನ್ನು ಸ್ತೋತ್ರ ಮಾಡಿದ್ದೇ ಆದರೆ ಎಲ್ಲ ಪಾಪಗಳಿಂದಲೂ ನೀನು ಮುಕ್ತನಾಗಿರುತ್ತೀಯೇ. ಪ್ರತಿನಿತ್ಯವೂ ಈ ಸ್ತೋತ್ರದಿಂದ ಆ ಋಷಿಕೇಶನನ್ನು ದೃಢವಾದ ಭಕ್ತಿಯಿಂದ ಸ್ತೋತ್ರ ಮಾಡು. ಎಲ್ಲ ಪಾಪಗಳಿಂದಲೂ ಮುಕ್ತಿ ಹೊಂದುತ್ತೀಯೇ. ಸರ್ವ ಪಾಪನಾಶಕವಾದ ಹರಿಯು ಈ ಸ್ತುತಿಯಿಂದ ಭಕ್ತಿಪೂರ್ವಕವಾಗಿ ಯಾರು ಈ ಸ್ತೋತ್ರ ಮಾಡುವರೋ ಅಂತಹವರ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತಾನೆ. ಇದರಲ್ಲಿ ಲೇಷವೂ ಸಂದೇಹವಿಲ್ಲ. ಪುಲಸ್ತ್ಯರು ಹೇಳುತ್ತಾರೆ, ಅನಂತರ ಆ ರಾಕ್ಷಸನು ಆ ಬ್ರಾಹ್ಮಣನಿಂದ ಈ ಸ್ತೋತ್ರವನ್ನು ಹೊಂದಿ ಅವನನ್ನು ಭಕ್ತಿಯಿಂದ ನಮಸ್ಕರಿಸಿ ಜ್ಞಾನಿಯಾಗಿ ಆಗಲೇ ಶಾಲಿಗ್ರಾಮವೆಂಬ ಕ್ಷೇತ್ರಕ್ಕೆ ತಪಸ್ಸಿಗಾಗಿ ಹೊರಟನು. ಅಲ್ಲಿ ಈ ಸಾರಸ್ವತ ಸ್ತೋತ್ರವನ್ನು ಅಹೋರಾತ್ರಿಗಳಲ್ಲೂ ಜಪಿಸುತ್ತಾ ದೇವತಾ ಆರಾಧನದಲ್ಲಿ ತತ್ಪರನಾಗಿ ಆ ರಾಕ್ಷಸನು ನಿಯಮದಿಂದ ತಪಸ್ಸನ್ನಾಚರಿಸಿದನು. ಹಾಗೆ ಆ ಕ್ಷೇತ್ರದಲ್ಲಿ ಪುರುಷೋತ್ತಮನಾದ ಮಹಾವಿಷ್ಣುವನ್ನು ಆರಾಧಿಸಿ ಆ ರಾಕ್ಷಸನು ಸರ್ವ ಪಾಪಗಳಿಂದಲೂ ಮುಕ್ತಿಯನ್ನು ಹೊಂದಿ ಶುಭವಾದ ವಿಷ್ಣು ಲೋಕವನ್ನು ಹೊಂದಿದನು. ಎಲೆ ಬ್ರಾಹ್ಮಣೋತ್ತಮನೇ, ಬ್ರಾಹ್ಮಣನ ಮುಖವನ್ನಾಶ್ರಯಿಸಿ ಸರಸ್ವತಿಯೇ ಹೇಳಿದ ಈ ವಿಷ್ಣು ಸಾರಸ್ವತ ಸ್ತೋತ್ರವನ್ನು ನಿನಗೆ ಹೇಳಿರುವೆನು. ವಾಸುದೇವನ ಅನುಗ್ರಹಕ್ಕೆ ಕಾರಣವಾದ ಈ ಸ್ತೋತ್ರ ರತ್ನವನ್ನು ಯಾರು ಶ್ರದ್ಧೆಯಿಂದ ಪಠಿಸುತ್ತಾರೆಯೋ ಅವರು ಸರ್ವ ದುಃಖಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ಇಂತು ಶ್ರೀ ವಾಮನ ಪುರಾಣದ ವಾಮನ ಪ್ರಾದುರ್ಭಾವ ಸಂದರ್ಭದಲ್ಲಿ ಸಾರಸ್ವತ ಸ್ತೋತ್ರವೆಂಬ 86ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.